ಸ್ನೇಹಿತರೆ ನಮಸ್ತೆ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳಕ್ಕೆ ಕೊಡ್ತಿದ್ದೀನಿ. ಅದು ಮಗ ಮತ್ತು ತಾಯಿಯ ಪ್ರೀತಿ ಎಂಥದ್ದು ಅಂತ ಒಂದು ಪರಿಚಯ. ಒಂದು ಊರು ಇರ್ತದೆ, ಆ ಊರಿನಾಗ ಸುಶೀಲ ಎಂಬ ತಾಯಿ ಇರ್ತದೆ. ಆ ಸುಶೀಲ ಎಂಬ ತಾಯಿಯ ಮಗನಾಗಿ ರಾಹುಲ ಇರ್ತಾನೆ. ಬಹಳ ಬಡತನ, ಸಣ್ಣ ವಯಸ್ಸಿನಾಗೆ ತಂದೆ ತೀರು ಹೋಗ್ತಾರೆ. ತನ್ನ ತಾಯಿಗೆ ಒಂದು ಆಸೆ ಇರ್ತದೆ, ನನ್ನ ಮಗ ದೊಡ್ಡ ಕೆಲಸಕ್ಕೆ ಹೋಗಲಿ ಅಂತ. ಅದಕ್ಕೆ ಪ್ರತಿದಿನ ಬೆಳಗ್ಗೆ ಎದ್ದು ಇಡ್ಲಿ ಮಾರಿ, ಮನೆಗೆ ಹೋಗಿ ಇಡ್ಲಿ ಮಾರಿ ಅದರಿಂದ ಬಂದಂಥ ಒಂದಿಷ್ಟು ಅಮೌಂಟನ್ನು ಮಗನ ಫೀಸ್ ಕಟ್ತಾರೆ. ಮಗ ಬಹಳ ಚುರುಕಾಗಿದ್ದ, ಪ್ರತಿಯೊಂದು ತರಗತಿಯಲ್ಲಿ ಫಸ್ಟ್ ಕ್ಲಾಸ್ ಬರ್ತಿದ್ದ. ಆದರೆ ತಾಯಿಗೆ ಒಂದು ಇತ್ತು, ನನಗೆ ಪಡೆದೇ ಇರುವಂತಹ ಸೌಲಭ್ಯಗಳು ನನ್ನ ಮಗನಿಗೆ ಬರಬೇಕಂತ. ಏನು ಮಾಡ್ತಾರ, ರಾಹುಲ ಇಂಜಿನಿಯರ್ ಮುಗಿಸ್ಕೊಂತಾರ. ಇಂಜಿನಿಯರ್ ಮುಗಿಸ್ಕೊಂಡಾಗಿ ಒಂದು ನಗರ ಪ್ರದೇಶಕ್ಕೆ ಹೋಗ್ತಾನೆ. ನಗರ ಪ್ರದೇಶಕ್ಕೆ ಹೋಗಿ ಅಲ್ಲಿ ಬಹಳಷ್ಟು ವಿದ್ಯಾಭ್ಯಾಸ ನೋಡಿ ಅಲ್ಲಿ ಒಂದು ದೊಡ್ಡ ಕಂಪ್ನಿಗೆ ಕೆಲ್ಸಕ್ಕೆ ಸೇರ್ಕೋತಾರೆ. ಕೆಲ್ಸಕ್ಕೆ ಸೇರಿಕೊಂಡು ತನ್ನ ತಾಯಿ ಹೆಮ್ಮೆ ಪಡ್ತಾರೆ. ಊರಿನಲ್ಲಿ ಜನರಿಗೆ ಹೇಳ್ತಾರೆ, ನನ್ನ ಮಗ ಇವತ್ತು ಸರ್ರಾಗಿದ್ದಾನೆ ಅಂತ. ಬಟ್ ಬಹಳಷ್ಟು ಸಂತೋಷ ಪಡ್ತಾರೆ. ಆದರೆ ಆವತ್ತಿನ ಕಾಲದಲ್ಲಿ ಫೋನ್ ಇರಲಿಲ್ಲ. ತನ್ನ ತಾಯಿ ಪ್ರತಿದಿನ ಪತ್ರ ಬರೋರು ಮಗನಿಗೆ, ಮಗ ಊಟ ಮಾಡಿದ್ಯಾ, ಮಗ ನಿದ್ದೆ ಮಾಡಿದ್ಯಾ, ಮಗ ನೆಗಡಿ ಕೆಮ್ಮು ಬಂದರೆ ಇಂದ ಸ್ವಲ್ಪ ಸುಧಾರಿಸ್ಕೊ, ನಾನು ಚೆನ್ನಾಗಿದ್ದೀನಿ, ನೀನು ಊಟ ಮಾಡಿದ್ಯಾ, ಈ ರೀತಿ ಹೇಳ್ತಿರ್ತಾರೆ. ಆದರೆ ತನ್ನ ಮಗ ನಗರ ಜೀವನ ಶೈಲಿ, ನಗರಕ್ಕೆ ಹೋದ ತಕ್ಷಣ ಅವರ ಶೈಲಿಗಳು, ಅವ್ರ ಮಾತುಗಳ ಬದಲಾವಣೆ, ಹೊಸ ಗೆಳೆಯರು, ಹಳೆಯ ತಾಯಿ, ಹಳೆಯ ಗ್ರಾಮನ ಮರ್ತಿರ್ತಾರೆ. ಆದರೆ ಅವನು ಯಾವುದು ಓದ್ತಿರಲಿಲ್ಲ, ಓದಿ ಬಿಸಾಕ್ತಿದ್ದ. ಒಂದಿನ ಏನಾಗುತ್ತೆ ಅಂದರೆ ತನ್ನ ತಾಯಿಗೆ ಅನಾರೋಗ್ಯ ಬಂದಿರುತ್ತೆ. ನೆರೆಯವ್ರಿಗೆ ಕಾಲ್ ಮಾಡ್ತಾರೆ, ರಾಹುಲ ಈ ರೀತಿ ನನ್ನ ತಾಯಿಗ ಅನಾರೋಗ್ಯದಿಂದಾರೆ, ಬಂದು ನೋಡ್ಕೊಂಡೋಗ ಅಂತ. ಆಗ ರಾಹುಲ್ ಹೇಳ್ತಾನೆ, ಇಲ್ಲ ನಾನು ಬ್ಯುಸಿ ಇದ್ದೀನಿ, ಮತ್ತೇನು ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದೇ ರೀತಿ ದಿನಗಳು ಕಳೀತಾ ಇರ್ತವ. ಒಂದು ಪತ್ರ ಬರೀತದೆ ಪೋಸ್ಟ್ ಆಫೀಸ್ ಮುಖಾಂತರ. ಆ ಪತ್ರದ ಮೇಲೆ ರಾಹುಲರ ತಾಯಿ ಸಿಗ್ನೇಚರ್ ಇರ್ತದೆ. ಬಟ್ ಅದರ ಒಳಗಿನ ವಿಶೇಷತೆನೇ ಬೇರೆ. ಆ ಪತ್ರ ಓಪನ್ ಮಾಡ್ತಾರೆ. ಪತ್ರ ಓಪನ್ ಮಾಡಿದ ತಕ್ಷಣ ಹೇಳ್ತಾರೆ, ರಾಹುಲ ಈ ಪತ್ರ ತಲುಪೋಷ್ಟಿಗೆ ನಾನು ಇರೋದಿಲ್ಲ, ಬಟ್ ನನಗೆ ಒಂದೇ ಒಂದು ಆಸೆ ಐತೆ, ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ. ಆದರೆ ದೇವರು ಅದನ್ನು ಬೇಗ ಕಿತ್ಕೊಂಡಿದ್ದಾನೆ. ಬಟ್ ನಾನು ಎಲ್ಲೇ ಇದ್ದರೂ ನೀನು ಸುಖವಾಗಿರು, ನಿನ್ನ ಯಶಸ್ಸು ಇನ್ನೂ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಈ ಹೇಳಿದ ತಕ್ಷಣ ರಾಹುಲ್ಗೆ ಏನೋ ಮನುಕೂಲಕ್ಕೆ ಒಂಥರ ಕಣ್ಣೀರು ಬರುವ ಸಂಭವ ಆಗುತ್ತೆ. ಹೋಗ್ತಾನ, ಆ ಪತ್ರ ಎಲ್ಲಿ ಓದ್ತಾನೆ. ಆ ಪತ್ರದಲ್ಲಿ ಇನ್ನೂ ತಾಯಿ ಹೇಳ್ತಾರ, ಮಗನೇ ನೀನು ಆಡಿದಂತಹ ಚಪ್ಪಲಿಗಳು, ನೀನೊಬ್ಬ ನನಗೆ ಬರೆದಂಥ ಪತ್ರ, ಫೋಟೋಸ್ ಎಲ್ಲ ಒಂದು ಪೆಟ್ಟಿಗೆ ಹಳೆ ಪಟ್ಟಕನಾಗಿದ್ದಾವೆ, ಹೋಗಿ ನೋಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಗ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡಿ, ಹಳೆಯ ಮನೆ, ಖಾಲಿಯ ಕುರ್ಚಿ, ಸ್ವಲ್ಪ ದುಃಖಕರ ಆಗ್ತದೆ. ಅವನು ಮನೆ ಒಳಗೆ ಹೋಗ್ತಾನೋ, ಒಳಗೆ ಹೋಗಿ ನೋಡ್ತಾನೆ ತನ್ನ ತಾಯಿ ಏನೇನು ಮಾಡಿದ್ರು. ಪೆಟ್ಟಿಗೆ ಓಪನ್ ಮಾಡ್ತಾನೆ, ಒಂದು ಫೋಟೋ ಇರ್ತದೆ, ಚಪ್ಪಲಿ ಇರ್ತವೆ, ಎಲ್ಲ ಇರ್ತವೆ. ಆದರೆ ಅದರ ಪಕ್ಕದಾಗ ಒಂದು ಪತ್ರ ಹೇಳ್ತಾರೆ. ಆ ಪತ್ರದಲ್ಲಿ ತನ್ನ ತಾಯಿ ಬರೆದಿರ್ತಾರೆ, ಮಗನೇ ನಿನ್ನ ಉಸಿರಿ ನನಗೆ ಯಶಸ್ಸು, ನಿನ್ನ ಯಶಸ್ಸು ನನಗೆ ಪರಮಲೋಕ ಅಂತ ಬರೀತಾರ ಆ ಪತ್ರದಲ್ಲಿ. ಹಾಗೆ ರಾಹುಲ್ಗೆ ಒಂಥರ ಯಾಕೋ ಬಹಳ ದುಃಖ ಆಗ್ತದೆ. ದುಃಖ ಆದ ತಕ್ಷಣ ಅವನು ಮತ್ತೆ ಹೋಗಿ ಅವನು ಮಾಡಿದ ಸಾಧನೆ ಆ ಕ್ಷಣಾರ್ಧದಲ್ಲಿ ಅರ್ಧ ಮುಗಿಯುತ್ತೆ. ಆ ರಾಹುಲ್ ಹೇಳ್ಕೊಂತಾರ, ನನ್ನ ತಂಗಿ ಅಂತ ದೊಡ್ಡ ತಪ್ಪನ್ನು ಮಾಡಿದೆ ಅಂತ. ಬಟ್ ಆಗ ಅವನ ಮನಸ್ಸಿನಾಗ ಒಂದು ಹೇಳ್ಕೊಂತಾನೆ, ತಾಯಿಯನ್ನು ಕಳ್ಕೊಂಡಾಗ ನನಗೆ ಬಹಳ ದುಃಖ ಆಗ್ತಿದೆ. ತಾಯಿ ನಿನ್ನ ಹೆಸರಿನಲ್ಲಿ ಒಂದು ಶಾಲೆಯನ್ನು ಕಳಿಸ್ಕೊಡ್ತಾನೆ.